ಹಾಯ್ ಎವ್ರಿವನ್. ಸೊ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಒಂದು ಮತ್ತು ಸೆಕೆಂಡ್ ಥಿಂಗು ತುಂಬ ಮೆಸೇಜಸ್ ನೋಡಿದೆ ನಾನು, ಲೈಕ್ ಅಬೌಟ್ ಸೆಬಿ ನ್ಯೂ ಪ್ರಪೋಸಲ್ ಬಗ್ಗೆ ಏನು ಎತ್ತ ಅಂತ. ಸೊ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರು ತುಂಬ ಜನ ಯೂಟ್ಯೂಬಲ್ಲಿ ಅಪ್ಲೋಡ್ ಆಲ್ರೆಡಿ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಸೊ ಸೇಮ್ ವೇ ಲೈಕ್ ನನಗನ್ಸಿದ್ದು ನನ್ನ ಪಾಯಿಂಟ್ ಆಫ್ ವ್ಯೂನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಸೆಬಿ ರೂಲ್ಸ್ಗಳನ್ನ ಓದಿದ ಪ್ರಕಾರ ನನಗೇನು ಅನ್ನಿಸ್ತು, ನನಗೇನಿದು ಅಂತ. ಅಫ್ಕೋರ್ಸ್ ನಿಮ್ಮ ಫೀಡ್ಬ್ಯಾಕ್ಸ್ಗಳನ್ನ ನೀವು ಕೊಡ್ಬೋದು. ಅಫ್ಕೋರ್ಸ್ ನಾನು ಕೂಡ ನನ್ನ ಫೀಡ್ಬ್ಯಾಕ್ ನಾನು ಕೊಡ್ತೀನಿ, ಬಿಕಾಸ್ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನೊಬ್ಬ ಟ್ರೇಡರ್ ಆದ್ದರಿಂದ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ಕೇಳ್ತಿದೆ ಅಂದಮೇಲೆ ನಾನು ಅದಕ್ಕೆ ನನಗೆ ಅನಿಸಿದ್ದನ್ನು ನಾನು ಫೀಡ್ಬ್ಯಾಕ್ ಬರೆಯೋದು ತುಂಬಾ ಇಂಪಾರ್ಟೆಂಟು. ಅದೇ ಥರ ನಿಮಗೆ ಅನಿಸಿದ್ದನ್ನು ಫೀಡ್ಬ್ಯಾಕ್ನ ನೀವು ಇದರಲ್ಲಿ ಹೋಗಿ ಬರಿಬೋದು ಆರಾಮಾಗಿ. ಲೈಕ್ ನಿಮ್ಮ ಫೀಡ್ಬ್ಯಾಕ್ನ ನೀವು ಕೊಡಿ, ಅದರಲ್ಲಿ ಏನಿಲ್ಲ. ಸೊ ನನಗೆ ಅನಿಸಿದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಅಂದರೆ ಲೈಕ್ ಕಂಪ್ಲೀಟ್ ಇದು ಇಂಗ್ಲೀಷಲ್ಲಿದೆ. ಸೊ ತುಂಬ ಟ್ರೇಡರ್ಸ್, ಕೆಲವರು ಕನ್ನಡದಲ್ಲಿ ಟ್ರೇಡರ್ಸ್ ಇರೋರ್ಗೂ ಸಡನ್ ಆಗಿ ಇಂಗ್ಲೀಷ್ ಥಿಂಗ್ಸ್ಗಳು ಅರ್ಥ ಆಗೋದು ಕೂಡ ಕಷ್ಟನೇ. ಅಫ್ಕೋರ್ಸ್ ನಾನು ಕೂಡ ಏನು ಇಂಗ್ಲೀಷಿಂದಲೇ ಬಂದವನಲ್ಲ, ಗೌರ್ಮೆಂಟ್ ಸ್ಕೂಲಿಂದ ಬೆಳೆದು ಬಂದವರು. ಸೊ ಬಟ್ ಬ್ಯಾಂಗ್ಳೂರ್ ಬಂದು ಜಾಬ್ ಸೇರ್ಕೊಂಡಾಗ ಕಲ್ತಿದ್ರಿಂದ ಇಂಗ್ಲೀಷ್ ಗೊತ್ತಿದೆ ಅಷ್ಟೇ. ಸೊ ಇಲ್ಲಿ ಥಿಂಗ್ಸು ಏನು ಹೇಳಿದ್ದಾರೆ, ಸೆಬಿಯವ್ರು ಏನು ಹೇಳಿದ್ದಾರೆ, ನಿಮಗೆ ಈಗ ಫ್ರೆಶ್ಶು ರಿಟೇಲ್ ಟ್ರೇಡರ್ಸ್ ಬಗ್ಗೆ ಅವ್ರ ಕನ್ಸರ್ನ್ ಏನಿದೆ, ಅವ್ರು ಏನನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಯೂಶ್ವಲಿ ಐ ಫೀಲ್ ಲೈಕ್ ನಾನು ಆಲ್ವೇಸ್ ಯಾವುದೇ ಆದರೂ ಅಷ್ಟೇ, ಈವನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ನನಗೆ ಈಸಿ ಆಗಿ ವೇಲ್ ಅರ್ಥ ಆಗಬೇಕು. ಅದನ್ನು ನೀವು ಒಂದು ರೌಂಡ್ ಹೊಡ್ಕೊಬಂದು ಮತ್ತು ಅದೇ ಪಾಯಿಂಟಿಗೆ ತಂದು ನಿಲ್ಲೋದಕ್ಕಿಂತ ಈಸಿಯಾಗಿ ಎಲ್ಲಿಗೆ ಬಂದು ಎಷ್ಟು ನಮಗೆ ಗೊತ್ತಿರಬೇಕು, ಎಷ್ಟು ಅರ್ಥ ಆಗಬೇಕು, ಅದು ಏನಫ್ ನನಗೆ. ಸೊ ಆ ಬೇಸಿಸ್ ಮೇಲೆ ನಾನು ನಿಮಗೆ ಇದು ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ಲೋಲಿ ನೀವು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈ ಪ್ರೆಸೆಂಟ್ ಎನ್ ಎಸ್ ಸಿಯಲ್ಲಿ ಏನಾಗಿದೆ, ಲಾಸ್ಟ್ 10 ವರ್ಷ ಕಂಪೇರ್ ಮಾಡಿದರೆ ಟರ್ನ್ ಓವರು 1:3 ಆಗಿದೆ ಒಂದು, ಓಕೆನಾ. ಅಲ್ಲಿ ಗ್ಯಾಮ್ಲಿಂಗ್ ಥಿಂಗ್ಸ್ ಕೂಡ ಜಾಸ್ತಿ ಆಗಿದೆ. ಗ್ಯಾಮ್ಲಿಂಗ್ ಥಿಂಗ್ಸ್ ಎಲ್ಲಿ ಜಾಸ್ತಿ ಆಗಿದೆ, ಹೇಗಾಗಿದೆ ಅನ್ನೋದು ನಿಮಗೆ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಏನಾಗಿದೆ, ನಂಬರ್ ಆಫ್ ವೀಕ್ಲಿ ಎಕ್ಸ್ಪೈರಿಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಎಕ್ಸ್ಪೈರಿ ದಿನ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಇಂಡೆಕ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಟ್ರೇಡಿಂಗ್ ಇನ್ಕ್ರೀಸ್ ಆಗ್ತಿದೆ. ಯಾಕೆಂದರೆ ನಮ್ಮ ಮೈಂಡ್ ಸೆಟ್ಟು ಹಂಗೆ ಇದೆ ಬಿಡಿ. ಯಾಕೆಂದರೆ ಲೈಕ್ ನಿಮಗೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ₹5 ಪ್ರೀಮಿಯಮು, ₹2 ಪ್ರೀಮಿಯಮ್, ₹200 ಹೋಗ್ತವೆ, ₹300 ಹೋಗ್ತವೆ ಅಂತ ನಿಮಗೆ ಹೇಳಿ ಪಾಪ ನಿಮ್ಗೆ ಗೊತ್ತಿಲ್ಲದಲೇ ಅದನ್ನು ನೀವು ಯಾರೋ ಏನೋ ಹೇಳ್ತಾರೆ ಅಂತ ಬಂದು ಟ್ರೇಡ್ ಮಾಡಿ ಓವರ್ ಲಿಕ್ವಿಡಿಟಿ ಬಂದಿದೆ. ಇಟ್ ಮೀನ್ಸ್ ನನಗೆ 1,000 ಹಾಕಿದ್ರೆ ಒಂದೇ ಸಲ 10,000 ಮಾಡ್ಕೊಂಡು ಹೋಗ್ಬೋದಲ್ಲ. ಮೈಂಡ್ ಸೆಟ್ಟಿಂದ ಜನಗಳು ಹೇಗೆ ಟ್ರೇಡ್ ಮಾಡ್ತೀರಿ ಅನ್ನೋದನ್ನ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ಲಾಸ್ಟ್ 30 ಮಿನಿಟ್ಸ್ ಎಕ್ಸ್ಪೈರಿ ಡೇಯಲ್ಲಿ ಸೆನ್ಸೆಕ್ಸಲ್ಲಿ 27% ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಸೆನ್ಸೆಕ್ಸಲ್ಲೇ ಅಷ್ಟು 27% ಹೈಯೆಸ್ಟ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಲೈಕ್ 20% ಇದ್ದರೆ, ನಿಫ್ಟಿ ಬಿಡಿ, ನಿಫ್ಟಿ ಆಲ್ವೇಸ್ ಅದು ಸೇಫ್ ಆ್ಯಂಡ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟ್ರೇಡಿಂಗಿಗೆ. ಸೊ ಹಾಗಾಗಿ ಇವೆರಡು ನಿಮಗೆ ಇಮ್ಯಾಜಿನ್ ಮಾಡಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟು ಆಗ್ತಾ ಇಲ್ಲ. ಸೆನ್ಸೆಕ್ಸ್, ಬ್ಯಾಂಕ್ ಎಕ್ಸು ಮತ್ತು ಸೆನ್ಸೆಕ್ಸಲ್ಲಿ ಯಾಕೆ ಅಷ್ಟು ಜಾಸ್ತಿ ಆಗ್ತಿದೆ, ಅದು ಏನು, ನಿಮಗೆ ಅಲ್ಲಿ ಲಿಕ್ವಿಡಿಟಿನೇ ಇರೋದಿಲ್ಲ. ಫಸ್ಟ್ ಆಫ್ ಆಲು ಲಿಕ್ವಿಡಿಟಿ ಇಶ್ಯೂ ತುಂಬ ಇದೆ. ಇವೆರಡು ಎಕ್ಸ್ಪೈರಿಯಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ತುಂಬ ಇದೆ. ಆದ್ರೂ ಇಲ್ಲೇ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ, ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಲಿಕ್ಕೆ ನಿಮಗೆ ಪೊಸಿಷನ್ ಪ್ರಾಪರ್ ಸಿಗ್ತಾ ಇಲ್ಲ. ಅಲ್ಲಿ ನಿಮಗೆ ಎಕ್ಸಿಸ್ಟಿಂಗ್ ಲೈಕ್ ಎಲ್ಲಿ ಬೈ ಮಾಡ್ತೀರಾ ಅಲ್ಲೇ ಎಕ್ಸಿಟ್ ಕೂಡ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ಇರೋದ್ರಿಂದ. ಸೇಮೇ ಲಾಸ್ಟ್ 1 ಅವರಲ್ಲಿ ಕೂಡ ಇಮ್ಯಾಜಿನ್ ಮಾಡಿ, ಸೆನ್ಸೆಕ್ಸ್ 40, ಇದು ನಿಯರ್ ಟು 40, ಇವೆರಡು 20, 28. ಓಕೆ, ಇದು ಲಿಕ್ವಿಡಿಟಿ ಇರೋ ಇಂಡೆಕ್ಸ್ಗಳು. ಐ ಎಕ್ಸ್ಪೆಕ್ಟ್ ದಟ್ ಒನ್. ಅದೇ ನಿಮಗೆ ಮೂರನೇದು ಏನು ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಲೈಕ್ ಎಕ್ಸ್ಪೈರಿ ಡೇಯಲ್ಲಿ ನಿಮಗೆ 5 ದಿನಕ್ಕೆ ಬಿಫೋರ್ ಎಕ್ಸ್ಪೈರಿ ಡೇ ಎಷ್ಟು ಇದಾಗಿರುತ್ತೆ ಅಂತ. ನಿಮಗೆ ಇಟ್ ಮೀನ್ಸ್ ಏನು, ನಿಮಗೆ ಎಕ್ಸ್ಪೈರಿಗೆ 5 ದಿನ ಇದ್ದರೆ 5 ದಿನ ಟ್ರೇಡಿಂಗ್ ಆಗಿರಲ್ಲ ಅಲ್ಲಿ. 5 ದಿನಕ್ಕೆ ಕಂಪೇರ್ ಮಾಡಿದರೆ ಅವತ್ತಿನ ದಿನ ಎಷ್ಟು ಟ್ರೇಡಿಂಗ್ ಆಗಿದೆ ಅಂತ. ಇಟ್ ಮೀನ್ಸ್ ಅವತ್ತಿನ ದಿನ, ಈಗ ನೀವು ಸೆನ್ಸೆಕ್ಸು ಶುಕ್ರವಾರನೇ ಟ್ರೇಡ್ ಮಾಡೋರು 96%, ಬ್ಯಾಂಕ್ ಎಕ್ಸ್ನ ನಿಮಗೆ ಅದರ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋರು 97% ಇದ್ದಾರೆ, ಇಮ್ಯಾಜಿನ್ ಮಾಡಿ. ಅದೇ ನಿಫ್ಟಿ ಲಿಕ್ವಿಡಿಟಿ, ಬ್ಯಾಂಕ್ ನಿಫ್ಟಿ ಲಿಕ್ವಿಡಿಟಿ ಈಸ್ ನಾರ್ಮಲ್ ಇದೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಬಿಕಾಸ್ ಹೈ ವಾಲ್ಯೂಮು, ಹೈ ವೈಟೇಜ್ ಇರೋದ್ರಿಂದ. ಸೊ ಇವೆರಡರಲ್ಲಿ ಮ್ಯಾನಿಪುಲೇಷನ್ ಸಿಕ್ಕಾಪಟ್ಟೆ ಆಗ್ತಿದೆ, ಬಿಕಾಸ್ ಆಫ್ 2 ಎಕ್ಸ್ಪೈರೀಸ್ಗಳು ಕಂಟಿನ್ಯೂಸ್ ಇರೋದ್ರಿಂದ, ಮತ್ತು 5 ದಿನಕ್ಕೆ 7 ಎಕ್ಸ್ಪೈರಿ ಆಗೋದ್ರಿಂದ ಮ್ಯಾನಿಪುಲೇಷನ್ ಸಿಕ್ಕಾಪಟ್ಟೆ ಆಗ್ತಿದೆ. ಅದನ್ನೇ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಏನು ಟರ್ನ್ ಓವರ್ ಅದು ಇದು ಅಂತ ಸಿಕ್ಕಾಪಟ್ಟೆ ಬರ್ದವ್ರೆ. ಅದನ್ನೆಲ್ಲ ನಾವು ತಿಳ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಯಾರಿಗೂ ಇಲ್ಲ. ಅದನ್ನು ತಿಳ್ಕೊಳ್ಳೋದ್ರಿಂದ ಯೂಸ್ ಕೂಡ ಆಗೋದಿದ್ರೆ ತಿಳ್ಕೊಬೋದು, ಇಲ್ಲದವರೆ ಇಲ್ಲ ಅದು. ಸೊ ಹಾಗಾಗಿನೇ ನೆಕ್ಸ್ಟು ಸೆಬಿ ಅವ್ರು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ನಿಮಗೆ ನಿಮಗೆ ಎಕ್ಸಾಕ್ಟಾಗಿ ಅವ್ರದ್ದು ಫಸ್ಟ್ ಪಾಯಿಂಟ್ ಆಫ್ ವ್ಯೂ ಏನಿದೆ, ಬಿಹೇವಿಯರಲ್ ಅನಾಲಿಸಿಸ್ ಆಫ್ ಮಾರ್ಕೆಟ್ ಅರೌಂಡ್ ಕಾಂಟ್ರಾಕ್ಟ್ ಎಕ್ಸ್ಪೈರೀಸು. ಸೊ ಇದು ಕೂಡ ನಮಗೇನು ಅಷ್ಟು ಲೈಕ್ ಇಶ್ಯೂ ಕ್ರಿಯೇಟ್ ಮಾಡೋದಿಲ್ಲ. ಇಲ್ಲಿ ನಮಗೆ ಮೇಜರಾಗಿ ನಾವು ನೋಡಬೇಕಾಗಿರೋದು ಎಲ್ಲಿಂದ, ಇಲ್ಲಿಂದ ಎಕ್ಸಾಕ್ಟು ಪ್ರಪೋಸಲ್ಸು, ಸೆಬಿ ಪ್ರಪೋಸಲ್ಸು ಮತ್ತು ಸೆಬಿ ಥಿಂಗ್ಸ್ ಏನಿದೆಯಲ್ಲ ಅಲ್ಲಿಂದ. ಸೊ ಫಸ್ಟು ಪ್ರಪೋಸಲ್ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ, ಸ್ಟ್ರೈಕ್ ಪ್ರೈಸಸ್ಸು.
ಸ್ಟ್ರೈಕ್ ಪ್ರೈಸಸ್ ಇಶ್ಯೂ ಏನಾಗ್ತಿದೆ ಗೊತ್ತಾ ಮಾರ್ಕೆಟಲ್ಲಿ? ನಿಮಗೆ ನಂಬರ್ ಆಫ್ ಸ್ಟ್ರೈಕ್ ಪ್ರೈಸಸ್ ಸಿಕ್ಕಾಪಟ್ಟೆ ಇದ್ದಾವೆ. ಇಟ್ ಮೀನ್ಸ್ ನಿಫ್ಟಿಯಲ್ಲಿ 35 ಸ್ಟ್ರೈಕ್ ಪ್ರೈಸ್ ಇದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮೇ 45 ಸ್ಟ್ರೈಕ್ ಪ್ರೈಸ್ ಇದೆ. ಇಟ್ ಮೀನ್ಸ್ ಅದ್ರ ವೆಯ್ಟೇಜು ಮತ್ತು ಇದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 7-8%. ಈಗ ನಿಮಗೆ ಬ್ಯಾಂಕ್ ನಿಫ್ಟಿ 50,000ದಲ್ಲಿ ನಡೀತಿದೆ ಅಂದರೆ 50,000 ನಿಮಗೆ ಅದರಲ್ಲಿ 7-8% ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಗೆ 42-43,000 ಸ್ಟ್ರೈಕ್ ಪ್ರೈಸ್, 43,000ಕ್ಕೂ ಸ್ಟ್ರೈಕ್ ಪ್ರೈಸ್ ಇದೆ. ಅದನ್ನು ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅವರು ಲೈಕ್ ಪ್ರಪೋಸಲಲ್ಲಿ ಇಟ್ಟಿರೋದೇನು 4%ಗೆ ತರಬೇಕು ಅಂತ. ಇಟ್ ಮೀನ್ಸ್ 35 ಸ್ಟ್ರೈಕ್ ಪ್ರೈಸ್ ನಿಫ್ಟಿಲಿರೋದನ್ನ 25ಕ್ಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು 25-26ಕ್ಕೆ ತರಬೇಕು ಅಂತ. ತೀರಾ ಔಟ್ ಆಫ್ ದ ಮನಿ ಏನಿದಾವಲ್ಲ ಆ ಸ್ಟ್ರೈಕ್ ಪ್ರೈಸ್ಗಳನ್ನ ರಿಮೂವ್ ಮಾಡಬೇಕು. ಬಿಕಾಸ್ ಮಲ್ ಫಂಕ್ಷನ್ ಆಗ್ತಿರೋದು ಅಲ್ಲೇನೆ, ಅರ್ಧ ಮನಿಯಲ್ಲಿ ಆಗ್ತಿಲ್ಲ ಅಂತ. ಸೊ ಇದರಿಂದ ಯಾರಿಗಾರು ಇಂಪ್ಯಾಕ್ಟ್ ಆಗುತ್ತಾ ರಿಟೇಲ್ ಟ್ರೇಡರ್ಸ್ಗೆ? ನೋ, ಇದು ಇಂಪ್ಯಾಕ್ಟ್ ಅಲ್ಲ. ಯಾಕೆಂದರೆ ನಾವು ಟ್ರೇಡ್ ಮಾಡೋದು ಅರ್ಧ ಮನಿ, ಸ್ಲೈಟ್ಲಿ ಇನ್ ದ ಮನಿ, ಇಲ್ಲ ಒಂಚೂರು ಔಟ್ ಆಫ್ ದ ಮನಿ ಟ್ರೇಡ್ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಇದ್ರ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಯಾವುದೇ ಥರದ್ದು ಭಯ ಪಡೋವಂಥದ್ದು ಏನೂ ಇಲ್ಲ. ಇದು ನಾರ್ಮಲ್ಲು. ಲೈಕ್ ಅವ್ರು ಮಾಡ್ತಿರೋದು ತುಂಬ ಒಳ್ಳೆಯದು. ತುಂಬ ಔಟ್ ಆಫ್ ದ ಮನಿಲಿ ಹೋಗಿ ಪ್ಲೇ ಮಾಡ್ಕೊಂಡು ಕೂತ್ಕೊಳ್ಳೋರ್ನ, ಲೈಕ್ ಕಳ್ಕೊಳ್ಳೋರ್ನ ನಿಲ್ಲಿಸ್ಬೇಕು ಅಂತ. ಯಾಕೆಂದರೆ ಅಲ್ಲಿ ಪ್ರೀಮಿಯಂ ಡಿಕ್ಕಿನ ತುಂಬ ಫಾಸ್ಟ್ ಇರುತ್ತೆ, ಅಲ್ಲಿ ಯೂಸ್ ಆಗೋದಿಲ್ಲ ಅಂತ ಅದನ್ನ ಅವ್ರು ಕಟ್ ಆಫ್ ಮಾಡಕ್ಕೆ ಹೊಂಟಿದ್ದಾರೆ. ಇದು ಒಂದು ಫಸ್ಟ್ ಪ್ರಪೋಸಲ್ ಇಟ್ಟಿದ್ದಾರೆ ಅವರು. ಓಕೆನಾ? ಸೆಕೆಂಡ್ ಏನು, ಅಷ್ಟೆಲ್ಲ ನಾವು ಅದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡು ಇದು ಮಾಡ್ಕೊಳ್ಳೋದಿಲ್ಲ. ಸೊ ಸೆಕೆಂಡ್ ಒನ್ ಈಸ್ ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಮ್ಸ್. ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಮ್ ಏನು ನಮಗೆ ಇಂಪ್ಯಾಕ್ಟ್ ಆಗೋದಿಲ್ಲ ರಿಟೇಲ್ ಟ್ರೇಡರ್ಸ್, ಆಪ್ಷನ್ ಬಯರ್ಸ್ಗೆ. ಬಿಕಾಸ್ ಆಲ್ರೆಡಿ ನಾವು ಪ್ರೀಮಿಯಮ್ನ ಫುಲ್ ಪೇ ಮಾಡ್ತಿದ್ವಿ. ನಾವು ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಬ್ರೋಕರಿಂಗಲ್ಲಿ ಏನು ಪೇ ಮಾಡ್ತಿಲ್ಲ. ಇಟ್ ಮೀನ್ಸ್ ಪ್ರೀಮಿಯಮ್ ಅಮೌಂಟ್ ಏನಿದೆ ಅಷ್ಟನ್ನು ಪೂರಾ ಪೇಮೆಂಟ್ ಮಾಡಿನೇ ನಾವು ತಗೊಳ್ತಿದ್ದೀವಿ. ಆಯಿತಾ? ಸೊ ಹಾಗಾಗಿ ಇಲ್ಲೇನು ನಮಗೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಫಸ್ಟು ರೂಲು ಸೆಕೆಂಡ್ ರೂಲಿಂದ ಏನು ಆಪ್ಷನ್ ಬೈಯರ್ಸ್ಗಾಗಲಿ ಇಂಪ್ಯಾಕ್ಟ್ ಅನ್ನೋದು ಏನೂ ಇಲ್ಲ. ಓಕೆನಾ? ಸೊ ಇಲ್ಲಿ ನೀವು ಇಲ್ಲೊಂದು ಕನ್ಫ್ಯೂಷನ್ ಇದೆ. ನಾವು ಲೈಕ್ 5 ಟೈಮ್ಸ್ ಲಿವರೇಜ್ ಇನ್ ದ ಸೆನ್ಸ್ ಏನು, ನಿಮ್ಗೆ ಅದನ್ನು ಇನ್ನೊಂದು ಪ್ರಪೋಸಲಲ್ಲಿ ಇದೆ, ಅದು ಅಲ್ಲಿ ನಾನು ನಿಮಗೆ ಇದನ್ನು ಕ್ಲಿಯರ್ ಮಾಡ್ತೀನಿ, ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಯಾವುದೇ ಥರದ ಇಂಪ್ಯಾಕ್ಟ್ ಇಲ್ಲ. ಸೊ 3.2 ನಮಗೇನು ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಅವ್ರ ಪ್ರಪೋಸಲಲ್ಲಿ ಅದನ್ನು ನಾವು ಆಲ್ರೆಡಿ ಪೇ ಮಾಡ್ತಿದ್ದೀವಿ. ಸೊ ಥರ್ಡ್ ಆಪ್ಷನ್ನು ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್. ಇದು ಪ್ಯೂರ್ ಆಪ್ಷನ್ ಸೆಲ್ಲರ್ ಕಾನ್ಸೆಪ್ಟ್. ಇದು ಆಪ್ಷನ್ ಬೈಯರ್ಗೆ ಇದು ಯೂಸ್ ಆಗೋದಿಲ್ಲ. ಸ್ಟಿಲ್ ನಾನು ನಿಮಗೆ ಇದನ್ನು ಸ್ಮಾಲ್ ಗ್ಲಿಮ್ಸಾಗಿ ಗೈಡ್ ಮಾಡ್ತೀನಿ ನೋಡಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆನೇ. ಕ್ಯಾಲೆಂಡರ್ ಸ್ಪ್ರೆಡ್ ಅಂದರೆ ಏನು, ನಾವು ಲೈಕ್ ಕರೆಂಟ್ ಎಕ್ಸ್ಪೈರಿನ ಬೈ ಮಾಡಿ ನೆಕ್ಸ್ಟ್ ಎಕ್ಸ್ಪೈರಿನ ಸೆಲ್ ಮಾಡಿರ್ತಾರೆ. ಯೂಶ್ವಲಿ ಎಕ್ಸ್ಪೈರಿ ದಿನ ಅದನ್ನು ತುಂಬ ಜನ ಲೈಕ್ ಅದನ್ನು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಎಕ್ಸ್ಪೈರಿ 2 ಎಕ್ಸ್ಪೈರೀಸ್ ಇಟ್ಕೊಂಡಿರ್ತಾರೆ ಅವರು, ಒಂದು ಎಕ್ಸ್ಪೈರಿನ ಸೆಲ್ ಮಾಡಿ ಇನ್ನೊಂದು ಎಕ್ಸ್ಪೈರಿನ ಬೈ ಮಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರಿಗಲ್ಲಿ ಏನಾಗುತ್ತೆ, ಎಕ್ಸ್ಪೈರಿ ದಿನ ಪ್ರೀಮಿಯಂ ಕಲೆಕ್ಷನ್ ತುಂಬ ಲೈಕ್ ಪ್ರೀಮಿಯಂ ಕಲೆಕ್ಟ್ ಮಾಡಬೇಕು. ಸಡನ್ ಸ್ಪೈಕ್ಸ್ ಬಂದರೆ ನೆಕ್ಸ್ಟ್ ಎಕ್ಸ್ಪೈರಿ ಬೈಯಿಂಗಲ್ಲಿ ಅದು ಮ್ಯಾಚ್ ಆಗಬೇಕು ಅನ್ನೋದು ಅವ್ರಿಗಿರುತ್ತೆ. ಓಕೆನಾ? ಯಾಕೆಂದರೆ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಆಪ್ಷನ್ ಡಿ ಕೆ ಕಡಿಮೆ ಇರುತ್ತೆ, ಕರೆಂಟ್ ಎಕ್ಸ್ಪೈರಿಯಲ್ಲಿ ಆಪ್ಷನ್ ಡಿ ಕೆ ಇಟ್ಕೋಬೇಕು ಅಂತ. ಅವರು ಎಕ್ಸ್ಪೈರಿ ದಿನ ತುಂಬ ಆಕ್ಟಿವ್ ಇರ್ತಾರೆ, ಈ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ಕೊಂಡು ಕೂತ್ಕೊಳ್ಳೋರು. ಇವರಿಂದಾಗಿ ಮಾರ್ಕೆಟಲ್ಲಿ ವಾಲ್ಯೂಮು ಮತ್ತು ಇದು ಜಾಸ್ತಿ ಆಗ್ತೈತೆ. ಇವ್ರನ್ನ ಕಡಿಮೆ ಮಾಡಬೇಕು ಅಂತ ಅವ್ರು ಏನು ಮಾಡ್ತಿದ್ದಾರೆ, ಲೈಕ್ ಈಗ ನೀವೇನು ಮಾಡ್ತೀರಾ, ಆಪ್ಷನ್ಸ್ ಎರಡು ಸೈಡ್ ಆಪ್ಷನ್ ಸೆಲ್ ಮಾಡಿ ಮತ್ತು ಆಪ್ಷನ್ ಬೈ ಮಾಡಿದರೆ ನಿಮಗೆ ಪ್ರೀಮಿಯಂ ಕಡಿಮೆ ಆಗುತ್ತೆ. ಇಟ್ ಮೀನ್ಸ್ ನೀವು ಟೋಟಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ರಿಡ್ಯೂಸ್ ಆಗ್ತಿತ್ತು. ಅದನ್ನು ಅವರು ಎಕ್ಸ್ಪೈರಿ ದಿನ ಸ್ಟಾಪ್ ಮಾಡಬೇಕು ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ಅದನ್ನು ಸ್ಟಾಪ್ ಮಾಡಬೇಕು, ಕರೆಂಟ್ ಎಕ್ಸ್ಪೈರಿ ದಿನ ಕ್ಯಾಲೆಂಡರ್ ಸ್ಪ್ರೆಡ್ನ ಮಾಡೋದನ್ನ ನಿಲ್ಲಿಸಬೇಕು. ಅದರಿಂದ ಮಾರ್ಕೆಟಲ್ಲಿ ಸಮ್ ವಾಲ್ಯೂಮ್ ಲಿಕ್ವಿಡಿಟಿ ಎರಡನ್ನೂ ರಿಡ್ಯೂಸ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಇದು ಮೂರನೇದು. ಇದು ಆಪ್ಷನ್ ಬೈಯರ್ಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಆಪ್ಷನ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತಿದ್ದು ಆಬ್ವಿಯಸ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡೋರಿಗೆ. ಇಂಟ್ರಾಡೇ ನಾಲ್ಕನೇದು, ಇಂಟ್ರಾಡೇ ಪೊಸಿಷನ್ ಲಿಮಿಟ್. ಇದು ಬಂದು ನಮಗೆ ಏನು ಝರೋದಾ ದನ್ನು ಅವ್ರ ಲೈಕ್ ಬ್ರೋಕರ್ಸ್ಗೆ ಅಷ್ಟು ಇಂಪ್ಯಾಕ್ಟ್ ಇಲ್ಲ. ಸೊ ಕೆಲವೊಂದು ಏನಾಗುತ್ತೆ, ನಿಮಗೆ ಓವರ್ ನೈಟು ಈಗ ನಿಮಗೆ 5 ಗಂಟೆ 3 ಗಂಟೆ 4 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ಅಂದ್ಕೊಳ್ಳಿ, ನಿಮ್ಮದು ಮಾರ್ಜಿನ್ ಶಾರ್ಟೇಜ್ ಇದೆ ಅನ್ನೋದು. ಸೊ ಅದನ್ನು ನೀವು ಸ್ಟಾಪ್ ಮಾಡಬೇಕು. ಇಟ್ ಮೀನ್ಸ್ ಇಮಿಡಿಯೇಟಾಗಿ ನೀವು ಮಾರ್ಜಿನ್ ಶಾರ್ಟೇಜ್ ಅನ್ನೋದನ್ನ ಅವ್ರಿಗೆ ಪಾಪಪ್ ಮಾಡಿಸ್ಬೇಕು. ಅವರಿಗೆ ಇಮಿಡಿಯೇಟಾಗಿ ನಿಮ್ಗೆ ಆ ಥರ ಇದು ಮಾಡಬೇಕು ಅನ್ನೋದು. ಸೊ ನಮ್ಮ ಝರೋದಾ ದನ್ನಲ್ಲೆಲ್ಲ ದುಡ್ಡೇ ಇಲ್ಲ ಅಂದರೆ ಟ್ರೇಡೇ ಮಾಡೋಕ್ಕೆ ಬಿಡಲ್ಲ, ಇನ್ನೆಲ್ಲ ಆಗುತ್ತೆ ಅದು. ಸೊ ಹಾಗಾಗಿ ನಾನು ಹೇಳೋದು ಇದು ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಬಿಕಾಸ್ ನೀವು ಓವರ್ ನೈಟ್ ಪೊಸಿಷನ್ ತೊಗೊಂಡೋಗೋರಿಗೆ ಮಾರ್ಜಿನ್ ಶಾರ್ಟೇಜ್ ಇರೋದನ್ನ ಕ್ಲಿಯರಾಗಿ ತೋರಿಸುತ್ತದು. ನಾವು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಇದು ಮಚ್ ಇಂಪ್ಯಾಕ್ಟ್ ಆಗೋದಿಲ್ಲ. ಓಕೆನಾ? ಸೊ ಆಪ್ಷನ್ ಬೈಯರ್ಸ್ಗಳಿಗಾಗಲಿ ಆಪ್ಷನ್ ಸೆಲ್ಲರ್ಸ್ಗಾಗಲಿ ಡಿಫ್ರೆಂಟೇ ಇರುತ್ತೆ. ಐದನೇದು ಮಿನಿಮಮ್ ಕಾಂಟ್ರಾಕ್ಟ್ ಲಾಟ್ ಸೈಜ್. ಮಿನಿಮಮ್ ಕಾಂಟ್ರಾಕ್ಟ್ ಲಾಟ್ ಸೈಜ್ ಇದೆಯಲ್ಲ, ಇದನ್ನು ನೀವು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಬೇಕಾಗಿರೋದು. ಬಿಕಾಸ್ ಎಲ್ಲ ಕಡೆನೂ ನಿಮಗೆ ಭಯ ಹುಟ್ಟಿಸ್ತಿರೋದು ಇಲ್ಲೇನೆ. ಏನಂತ, ಲೈಕ್ ಮಿನಿಮಮ್ ಕಾಂಟ್ರಾಕ್ಟ್ ಸೈಜಿಂದ ನಮಗೆ ಲೈಕ್ ದುಡ್ಡು ಎಕ್ಸ್ಟ್ರಾ ಆಗುತ್ತಾ ಅಂತ. ಇವಾಗ ಪ್ರೆಸೆಂಟ್ ಏನಾಗಿದೆ, 2015ರಲ್ಲಿ ಸೆಬಿ ಅವರು 5 ರಿಂದ
ಲಕ್ಷದ ಕಾಂಟ್ರಾಕ್ಟ್ ಸೈಜ್ನ ಮಾಡಿದರು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಕಾಂಟ್ರಾಕ್ಟ್ ಸೈಜು. ಇಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು 5 ರಿಂದ 10 ಲಕ್ಷ ಅಂದರೆ 6 ರಿಂದ 7 ಲಕ್ಷದ ಒಂದು ಅಪ್ರಾಕ್ಸಿಮೇಟ್ ಕಾಂಟ್ರಾಕ್ಟ್ ಸೈಜ್ ಅಂದರೆ ಅದು ನಮಗೆ 5 ಟೈಮ್ಸ್ ಲಿವರೇಜ್ ಸಿಗ್ತಿತ್ತು. ಇಟ್ ಮೀನ್ಸ್ 6 ಲಕ್ಷ ರೂಪಾಯಿನ ಕಾಂಟ್ರಾಕ್ಟ್ ಸೈಜ್ನ ನಾವು 1 ಲಕ್ಷ ರೂಪಾಯಿಗೆ ಇದರಲ್ಲಿ ಟ್ರೇಡ್ ಮಾಡ್ತಿದ್ದೆವು. ಏನಕ್ಕೆ ಅಂದರೆ 5 ಟೈಮ್ಸ್ ನಮಗೆ ಬ್ರೋಕರು ಡಿಸ್ಕೌಂಟ್ ಅಂದರೆ ಲಿವರೇಜ್ ಎಲ್ಲ ಬ್ರೋಕರ್ದು ಲಾಸ್ಟ್ ಟೈಮ್ ಪ್ರಪೋಸಲಲ್ಲಿ ಮಾಡ್ದಂಗೆ ಈಕ್ವಲಿ 5 ಟೈಮ್ಸ್ ಕೊಡಬೇಕಂತ. ಅದಕ್ಕಿಂತ ಮುಂಚೆ 10, 12, 15 ಟೈಮ್ಸ್ ಎಲ್ಲ ಕೊಡ್ತಿದ್ರು ಕೆಲವರು ಹೊಸ ಬ್ರೋಕರ್ಗಳು ಬಂದಾಗ ಮಾರ್ಕೆಟಲ್ಲಿ. ಸೊ ಅದು ಇವಾಗ 5 ಟೈಮ್ಸ್ ಫಿಕ್ಸ್ ಇದೆ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅವರು, ಫಸ್ಟ್ ಪ್ರಪೋಸಲಲ್ಲಿ ಇಟ್ಟಿರೋದು ನಾವು ಅದನ್ನು ಲೈಕ್ ಇನ್ಕ್ರೀಸ್ ಮಾಡಬೇಕು. ಎಷ್ಟಕ್ಕೆ ಇನ್ಕ್ರೀಸ್ ಮಾಡಬೇಕು ಅದನ್ನು 3 ಗಾನ್ ಅಪ್ ಟು ಇವಾಗ ನಮ್ಮ ಮಾರ್ಕೆಟ್ ಕ್ಯಾಪ್ ಕೂಡ ಮಾರ್ಕೆಟ್ ಲೈಕ್ ಲಿಕ್ವಿಡಿಟಿ ಮತ್ತು ಮಾರ್ಕೆಟ್ ಕೂಡ 3 ಟೈಮ್ಸ್ ಡಬಲ್ ಆಗಿದೆ. ಸೊ 3 ಟೈಮ್ಸ್ ಆಗಿರೋದ್ರಿಂದ ಅವರು ಅದನ್ನು ಫಸ್ಟ್ ಪ್ರಪೋಸಲಲ್ಲಿ 10 ಲಕ್ಷ ಇರೋದನ್ನ 15ರಿಂದ 20 ಲಕ್ಷ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು, 15ರಿಂದ 20 ಲಕ್ಷ ಅಂದರೆ ಈಗ ನೀವು ಸಪೋಸ್ 10,000 ಕೊಟ್ಟು ನಾವು ಇವಾಗ ಬೈ ಮಾಡ್ತಿದ್ದೀವಿ ಆಪ್ಷನ್ನ ಅಂದರೆ ಪ್ರೀಮಿಯಮ್ನ, ಅದು ನಿಮಗೆ 15ರಿಂದ 20,000 ತನಕ ಹೋಗ್ಬೋದು. ಒಂದು ಲಾಟ್ ಸೈಜ್ಗೆ 15ರಿಂದ 20,000 ತನಕ ನಮಗೆ ರೀಚ್ ಆಗೋ ಚಾನ್ಸಸ್ ಇದೆ ಫಸ್ಟ್ ಪ್ರಪೋಸಲಲ್ಲಿ, ಲೈಕ್ ಫಸ್ಟ್ 6 ಮಂತ್ಗೆ. ನೆಕ್ಸ್ಟ್ 6 ಮಂತಲ್ಲಿ ಅವರು ಅದನ್ನು ಮತ್ತೆ ಇನ್ಕ್ರೀಸ್ ಟು 20-30 ಲ್ಯಾಕ್ಸ್. ಇಟ್ ಮೀನ್ಸ್ ನಿಮಗೆ ನೆಕ್ಸ್ಟು 1 ಇಯರ್, ಆಫ್ಟರ್ 1 ಇಯರ್ ಇದು ಇಂಪ್ಲಿಮೆಂಟ್ ಆದರೆ, ಮತ್ತು ಇದಿನ್ನು ಪ್ರಪೋಸಲ್ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ನಮ್ಮ ಫೀಡ್ಬ್ಯಾಕ್ಸ್ಗಳನ್ನೆಲ್ಲ ತಗೊಂಡು ಅದಾದಮೇಲೆ ಅವರು ಮತ್ತೆ ಡಿಸೈಡ್ ಮಾಡಿ ಫೈನಲ್ ಪೇಪರ್ ಬಿಡ್ತಾರೆ. ಅದರಲ್ಲಿ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದ್ರ ಪ್ರಕಾರ ನಾನು ಪ್ರಪೋಸಲ್ ಪ್ರಕಾರ ಹೇಳೋದಾದರೆ ಇನ್ನೊಂದು 1-1.5 ವರ್ಷಕ್ಕೆ 10,000 ರೂಪಾಯಿನ ಪ್ರೀಮಿಯಮು ನಮಗೆ 25ರಿಂದ 30,000 ತನಕ ಬೀಳೋ ಚಾನ್ಸಸ್ ಇದೆ. 20ರಿಂದ 30,000 ತನಕ ನಾವು ಪೇ ಮಾಡಿ ತಗೋಬೇಕು ಅನ್ನೋದಿದೆ. ಅಫ್ಕೋರ್ಸ್ ಅದು ಪ್ರಪೋಸಲಲ್ಲಿದೆ, ಅದನ್ನು ಎಷ್ಟು ರೆಡ್ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಆಗೇನಿದೆ ಯಾಕೆಂದರೆ ಇದು ಸ್ಮಾಲ್ ರಿವಿಷನ್ ಕೂಡ ಚಾನ್ಸಸ್ ದೇರ್, ಇಲ್ಲ ರಿವಿಷನ್ ಆಗದಲ್ಲೇ ಇರ್ಲೂಬೋದು, ಎರಡರಲ್ಲಿ ನೋಡೋಣ. ಅದು ಇದನ್ನು ಹೋಗಿ ಅವರು ಫೈನಲ್ ಆಗಿ ಅದಾದಮೇಲೆ ನಮಗೆ ಫೈನಲ್ ಪೇಪರ್ ಬಿಟ್ಟಾಗ ಲೆಕ್ಕ ಅದು. ಸೊ ಹಾಗಾಗಿನೇ ಸೊ ಇಷ್ಟು ಆಗ್ಬೋದು ಅನ್ನೋದು. ಇಟ್ ಮೀನ್ಸ್ ನೀವು 10,000ಕ್ಕೆ ತೊಗೊಳ್ತಿರೋದು ಪ್ರೆಸೆಂಟು ಇನ್ನೊಂದು ವರ್ಷದ ತನಕ 15,000, 20,000ವರೆಗೂ ಹೋಗ್ಬೋದು. ಅದಾದಮೇಲೆ ಇಟ್ ವಿಲ್ ಗೋಸ್. ಯಾರು ಅರ್ಧ ಮನಿ ಟ್ರೇಡ್ ಮಾಡ್ತೀರಾ ಅವ್ರಿಗೆ ಇದು ಮಚ್ ಇಂಪ್ಯಾಕ್ಟ್ನೆಸ್ ಅನಿಸೋದಿಲ್ಲ, ಯಾಕೆಂದರೆ ನಾವು ಪೇ ಮಾಡ್ತಿರೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕಾಗಿ ಬರುತ್ತೆ. ಯಾರು ದಿನ ಎಕ್ಸ್ಪೈರಿ ಟ್ರೇಡ್ ಮಾಡ್ತಿದ್ದವರಿಗೆ, ಡೈಲಿ ಒಂದೊಂದು ಎಕ್ಸ್ಪೈರಿ ಟ್ರೇಡ್ ಮಾಡ್ತಿದ್ದವರಿಗೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದೆ. ಸೊ ಇದು ಬಂದು 3.5 ಏನಿದೆ 5ನೇ ಪ್ರಪೋಸಲ್. ಸೊ 5ನೇ ಪ್ರಪೋಸಲ್ಲೇ ಎಲ್ರಿಗೂ ಇಂಪಾರ್ಟೆಂಟ್ ಇರೋದಿಲ್ಲ, ಯಾಕೆಂದರೆ ದುಡ್ಡು ಎಷ್ಟು ಹಾಕ್ಬೇಕಪ್ಪ, ಎಷ್ಟು ಇನ್ವೆಸ್ಟ್ ಮಾಡಬೇಕಪ್ಪ ಅನ್ನೋದು. ಬಿಕಾಸ್ ನನ್ನ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಜನ ಕೇಳಿರೋದು ಇದನ್ನೇ. ಸೊ ಅದಕ್ಕೆ ಇದನ್ನು ಪ್ರೆಸ್ ಮಾಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಅದೇ ರೀಸನ್ನು. ಸೊ ನಾವು ಇವಾಗ 10,000 ಕೊಟ್ಟು ತೊಗೊಳ್ತಿರೋದು 15ರಿಂದ 20,000 ತನಕ ಹೋಗ್ಬೋದು. ಅಂದರೆ ಫಸ್ಟ್ 6 ಮಂತ್ ಫೇಸ್ 1 ಅನ್ನೋದು. ನೆಕ್ಸ್ಟ್ 6 ಮಂತ್ಗೆ ಅದಾದಮೇಲೆ ದೇ ಆರ್ ಗೋಯಿಂಗ್ ಟು ಫೈನಲ್ ಇಂಪ್ಲಿಮೆಂಟೇಷನ್ ಆಫ್ 20ರಿಂದ 25,000 ತನಕ ರೀಚ್ ಮಾಡಬೇಕು ಅನ್ನೋದು ಅವ್ರ ಗೋಲಲ್ಲಿದೆ. ಓಕೆನಾ? ಇದೇ ಮೇಯ್ನ್ ಆಗಿ ಎಲ್ಲರೂ ಥಿಂಕ್ ಮಾಡ್ತಿರೋದು. ಅದಾಯಿತು. ನೆಕ್ಸ್ಟು ರ್ಯಾಷನಲೈಸೇಷನ್ ಆಫ್, ಇಲ್ಲಿ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. 6th ಪ್ರಪೋಸಲ್ಲು ವೀಕ್ಲಿ ಎಕ್ಸ್ಪೈರಿಗಳನ್ನ ಅವರು ಈಗ 5 ದಿನಕ್ಕೆ 7 ಎಕ್ಸ್ಪೈರಿ ನಡೀತಿದೆ. ಅದನ್ನು ಅವರು ಏನು ಪ್ಲಾನಿಂಗಲ್ಲಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ಇದರಲ್ಲಿ ಡೀಟೇಲ್ಸ್ ಅರ್ಥ ಆಗ್ತಿಲ್ಲ ನನಗೇನಾರು ಅರ್ಥ ಆಗ್ತಿಲ್ವಾ, ಬೇರೆಯವ್ರಿಗೆ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತೀನಿ. ದೇ ಆರ್ ಥಿಂಕಿಂಗ್ ಲೈಕ್ ವಾರಕ್ಕೆ NSEದು 1 or 2 ಎಕ್ಸ್ಪೈರಿ, BSEದು 1 ಎಕ್ಸ್ಪೈರಿನೋ 2 ಎಕ್ಸ್ಪೈರಿನೋ ಕೊಡಬೇಕು ಅಂತ ಅಷ್ಟೇ ಅವ್ರ ಪ್ಲಾನಿಂಗಲ್ಲಿದ್ದಾರೆ. ಉಳಿದಿದ್ದೆಲ್ಲ ಎಕ್ಸ್ಪೈರಿನ ಮಂತ್ಲಿಗೆ ಪುಷ್ ಮಾಡಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿದೆ, ಅವ್ರ ಪ್ಲಾನಿಂಗ್ ಅದು. ಯಾಕೆಂದರೆ ಇವಾಗ ವಾರಕ್ಕೆ 7 ಎಕ್ಸ್ಪೈರಿ ನಡೀತಿರೋದನ್ನ ದೇ ವಾಂಟ್ ಟು ಬ್ರಿಂಗ್ ಇಟ್ ಬ್ಯಾಕ್ 2 or 3 ಎಕ್ಸ್ಪೈರಿಗೆ. ಬ್ಯಾಕ್ ಇತ್ತಲ್ಲ ಹಳೆ ಸ್ಟೈಲಲ್ಲಿ, ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅಂತ, ಆ ಥರ ತರಬೇಕು. ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಮಾಡೋ ಪ್ಲಾನಿಂಗಲ್ಲಿ ಇದ್ದೇ ಥರ ಇದೆ ಇದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಏನು ಅವ್ರು ಮೆನ್ಷನ್ ಮಾಡಿಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಸುಮ್ಮನೆ ಅದು ಇದು ಟರ್ನ್ ಓವರು 0 ಎಕ್ಸ್ಪೈರಿ ಎಲ್ಲ ಬರ್ದವ್ರೆ. ಬಟ್ ಅವರು ಪ್ರಪೋಸಲಲ್ಲಿ ಏನು ಹಾಕೋರೆ, ಪ್ರಪೋಸಲಲ್ಲಿ ಒಂದು 3 ಸೆಂಟೆನ್ಸ್ ಬರ್ದವ್ರೆ. ಡಾಟಾ ಪ್ರೊವೈಡೆಡ್ ಬೈ ಪ್ರೊಸೀಡಿಂಗ್ ಪ್ಯಾರಾಗ್ರಾಫ್ಸ್ to be enhance investor protection and promote market stability and derivative market weekly options contract to be provided in a single benchmark index of exchange. ಇಷ್ಟು ಬರೆದ್ಬಿಟ್ರೆ ಯಾರಿಗೆ ಅಂತ ನೆಟ್ಟಿಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇದನ್ನು ಅವ್ರು ಎನ್ಲಾರ್ಜ್ ಆಗಿ ಬರೆದು ಫೈನಲ್ ಇಂಪ್ಲಿಮೆಂಟೇಷನ್ ನೋಡೋಣ ಏನು ಕೊಡ್ತಾರೆ ಅಂತ, ಅದ್ರ ಮೇಲೆ ನಾವು ನೋಡ್ಕೊಳ್ಳೋಣ. ಇದಾದಮೇಲೆ ಆಪ್ಷನ್ ಬೈಯರ್ಗೆ ಮೇಜರಾಗಿ 3, 6, 7, 8 ಇದೆಯಲ್ಲ, ಇವು 3 ದೊಡ್ಡ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಿರೋದು. ಏನು 6th ಒನ್ನು ನಿಮಗೆ ದುಡ್ಡು ಸ್ವಲ್ಪ 2 ಟೈಮ್ಸ್ ಆಗ್ಬೋದು, ಅದು ನೆಕ್ಸ್ಟ್ 1 ಇಯರ್ ಕಳೆದ್ಮೇಲೆ 3 ಟೈಮ್ಸ್ ಆಗ್ಬೋದು ಅನ್ನೋದು ಒಂದರಲ್ಲಿದೆ. ಆಯಿತಾ? ಸೆಕೆಂಡ್ ಒನ್ನು
ನಿಮಗೆ ಈ ಲೈಕ್ ಡೈಲಿ ಎಕ್ಸ್ಪೈರಿ ಆಡ್ತಿದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಯ್ಯೋ! ಡೈಲಿ ಎಕ್ಸ್ಪೈರಿ ಇಲ್ಲ, ನನಗೆ ನಿದ್ದೆ ಬರಲ್ಲ, ನಾನು ಗ್ಯಾಮ್ಲಿಂಗ್ ಮಾಡಬೇಕು ಅನ್ನೋರಿಗೆ ಅಫ್ಕೋರ್ಸ್ ಆಲ್ವೇಸ್ ನನ್ನ ಪ್ರಕಾರ ಹೇಳ್ತೀನಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನಾನು ಆಡೋದು ಒಂದು ಎಕ್ಸ್ಪೈರಿ ಯಾವುದು ನಿಫ್ಟಿಯಲ್ಲಿ, ಅದು ನಿಫ್ಟಿ ಯಾವ ಥರ ಇರುತ್ತೆ ಅದ್ರ ಥರ ನಾನು ಟ್ರೇಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದಕ್ಕೆ ನಾನು ಹೇಳೋದು, ನಮಗೆ ಮಚ್ ಇಂಪ್ಯಾಕ್ಟ್ ಆಗೋದಿಲ್ಲ. ಇದು ಮಚ್ ಇಂಪ್ಯಾಕ್ಟ್ ಆಗೋದು ಯಾವಾಗ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ನ ರಾಂಗಾಗಿ ಫೀಡ್ ಮಾಡಿ ನಿಲ್ಸಿರ್ ನೋಡಿ. ದಿನ ನಾವು ನಿಮಗೆ ರಾಕೆಟ್ನ ತೋರಿಸ್ತೀವಿ ಅನ್ನೋದನ್ನ, ಅದರಿಂದ ಇಂಪ್ಯಾಕ್ಟ್ ಆದವ್ರಿಗೆ ಇವೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟು 6.7 ಲಾಸ್ಟು, ಐ ಗೆಸ್ ಇದೆ ಲಾಸ್ಟ್ ಇರ್ಬೋದು ಅಂದ್ಕೊಳ್ತೀನಿ, ನೋಡೋಣ. ಓಕೆ, ಇದು ಏನು, ಮಾರ್ಜಿನ್ ನಿಯರ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ. ಇವಾಗ ಏನಾಗ್ತಿದೆ ನಮಗೆ ಪ್ರೀಮಿಯಮ್ಮು, ಈಗ ನಾನು ಎಕ್ಸಾಂಪಲ್ ನಿಫ್ಟಿ ತಗೊಂಡ್ರೆ, ನಿಫ್ಟಿ ಶುಕ್ರವಾರ ಪ್ರೀಮಿಯಮ್ಮು ಹೈ ಇರುತ್ತೆ, ಗುರುವಾರಕ್ಕೆ ಬರೋಷ್ಟರಲ್ಲಿ ಡಿಕ್ರೀಸ್ ಆಗಿ ಲೋಗೆ ಬಂದಿರುತ್ತೆ. ಆವಾಗ ನಮಗೆ ಮಾರ್ಜಿನ್ ಪ್ರೈಸು ಕಡಿಮೆಗೆ ಸಿಗ್ತೈತೆ ಅಂತ ನಾವೇನು ಮಾಡ್ತೀವಿ, ಶುಕ್ರವಾರ 1 ಲಾಟ್ ಟ್ರೇಡ್ ಮಾಡ್ತಿದ್ದವನು ನೆಕ್ಸ್ಟು ಮುಂದಿನ ಗುರುವಾರಕ್ಕೆ ಬಂದಾಗ ನಾನು 3 ಲಾಟಿಗೆ ಟ್ರೈ ಮಾಡ್ತೀನಿ. ಯಾಕೆಂದರೆ 3 ಟೈಮ್ಸ್ ಡೌನ್ ಆಗಿದೆ, 3 ಲಾಟಿಗೆ ಟ್ರೈ ಮಾಡ್ತೀನಿ. ಇದನ್ನು ಅವರು ರೆಡ್ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಉದ್ದೇಶ. ಅದೇನು, ನಿಮಗೆ ಎಕ್ಸ್ಪೈರಿ ಹಿಂದಿನ ದಿನ ಮತ್ತು ಎಕ್ಸ್ಪೈರಿ ದಿನ ಏನು ನಿಮಗೆ ಪ್ರೀಮಿಯಮ್ಮು ಸೋಮವಾರ ಮಂಗಳವಾರಕ್ಕೆ ಇರುತ್ತಲ್ಲ, ಅದೇ ಪ್ರೈಸಿಗೆ ಸಿಗಬೇಕು ಅನ್ನೋ ಥರ. ಇಟ್ ಮೀನ್ಸ್ ಅದನ್ನು ಅವರು ELM ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅನ್ನೋದು ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ 3% ಮತ್ತು ಎಕ್ಸ್ಪೈರಿ ದಿನ 5% ಮಾಡಕ್ಕೆ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಈಕ್ವಲ್ ಆಗ್ಬಿಡುತ್ತೆ. ಅಲ್ಲಿಗೆ ನಮಗೆ ಶುಕ್ರವಾರ ಏನು ಪ್ರೈಸಿಗೆ ತೊಗೊಂಡಿರ್ತೀವಿ, ನೆಕ್ಸ್ಟು ಸೋಮವಾರ ಮಂಗಳವಾರ ಬುಧವಾರ ಅದೇ ಪ್ರೈಸ್ ಆಟೋಮೆಟಿಕ್ ಅಲ್ಲೇ ಅಷ್ಟೇ ಪ್ರೈಸಿಗೆ ನಿಮಗೆ ರೇಟ್ ಕಡಿಮೆ ಕಾಣಿಸಿದ್ರು, ಆ ಪ್ರೀಮಿಯಂ ಕಡಿಮೆ ಆಗಿದ್ರು ಪ್ರೈಸು ಅಷ್ಟರಲ್ಲೇ ತೊಗೊಬೇಕು ಪರ್ ಲಾಟ್ಗೆ ಅನ್ನೋದು ಅವ್ರ ಉದ್ದೇಶ. ಇಟ್ ಮೀನ್ಸ್ ಒಂದು ಲಾಟ್ ಟ್ರೇಡ್ ಮಾಡ್ತಿದ್ದವನು 3 ಲಾಟ್. ಇವಾಗ ಎಕ್ಸ್ಪೈರಿ ಅನ್ನೋದು ಗೋವಿಂದ, ಯಾಕೆಂದರೆ ನೀವು ಎಕ್ಸ್ಪೈರಿ ದಿನ ಮಾರ್ಜಿನ್ ಕಡಿಮೆಗೆ ಸಿಗುತ್ತೆ ಅಂತಲೇ ತುಂಬ ಜನ ಟ್ರೇಡ್ ಮಾಡ್ತಿದ್ರು ಅವರು. ಇವಾಗ ಯಾವ ಎಕ್ಸ್ಪೈರಿ ಟ್ರೇಡ್ ಮಾಡಿದ್ರು ನನಗೆ ಮಾರ್ಜಿನ್ ಅಷ್ಟೇ ಇರುತ್ತೆ, ಅವಾಗ ನಿಮಗೆ ಬೇರೆ ಎಲ್ಲ ಎಕ್ಸ್ಪೈರಿಗಳಿಗೆ ಶಿಫ್ಟ್ ಆಗ್ತಿರೋ ದುಡ್ಡು ಕಡಿಮೆ ಆಗುತ್ತೆ ಅನ್ನೋದು ಅವ್ರ ಉದ್ದೇಶ. ಸೊ ಇಷ್ಟು ಕೂಡ ಸೆಬಿ ಅವರು ಇಟ್ಟಿರೋ ಪ್ರಪೋಸಲ್ ಥಿಂಗ್ಸು, ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಬಿಡಿ, ಅದು ಮುಂದಿಂದೆಲ್ಲ ಬೇಕಿಲ್ಲ. ಸೊ ಈ ಔಟ್ ಆಫ್ 7 ನನಗೆ ಲೈಕ್ ಫಸ್ಟು ಸೆಕೆಂಡ್ ಎಲ್ಲ ಬಿಡಿ, ಅದೆಲ್ಲ ಅವ್ರ ಸ್ಟೋರಿಗಳು ಎಸ್ ಅಫ್ಕೋರ್ಸ್ ಎಲ್ಲರೂ ಕಣ್ಣು ಮುಂದೆ ಕಾಣ್ತಿದೆ. ಮೈಕ್ರೋ ಲೆವೆಲಲ್ಲಿ ಮೈಂಡ್ ಸೆಟ್ನ ಹಾಳು ಮಾಡಿದ್ದಾರೆ ಅನ್ನೋದು. 4, 5, 6, 7 ಏನಿದೆಯಲ್ಲ ಅದು ಮಚ್ ಇಂಪಾರ್ಟೆಂಟು. ಒಂದು ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗೋದು, ಮತ್ತು ಲೈಕ್ ಎಕ್ಸ್ಪೈರಿ ದಿನ ಬಂದಾಗ ಇನ್ನೂ ಪ್ರಪೋಸಲು ಇಲ್ಲಿ ಏನೇನಾಗುತ್ತೆ, ಈಗ ನೀವು ಫಸ್ಟು 3 ಟೈಮ್ಸ್ ಪ್ರೈಸ್ ಮಾಡಿದಾಗ ಎಕ್ಸ್ಪೈರಿ ದಿನವೂ ಅದೇ ಪ್ರೈಸ್ ಕೊಡಬೇಕು ಅಂದಾಗ ಒಪ್ಪೋದಿಲ್ಲ ಯಾರೂ. ಸೊ ಅದಕ್ಕೆ ಅದರದ್ದೆಲ್ಲ ಚೇಂಜಸ್ ಆಗಲೇಬೇಕು, ಅದರದ್ದೆಲ್ಲ ಫೀಡ್ಬ್ಯಾಕ್ ಮೇಲೆ ಆಗೇ ಆಗುತ್ತೆ. ಇದೆಲ್ಲ ಇಷ್ಟೇ ಥಿಂಗ್ಸ್ ಇರೋದು, ನೀವು ನೋಡ್ಬೇಕಾಗಿರೋದು ಇದರಲ್ಲಿ ಇಷ್ಟೇ. ನನಗೆ ಏನು ಗೊತ್ತಿದೆ ಅಷ್ಟನ್ನು ನಾನು ನಿಮಗೆ ಸಿಂಪಲ್ ಶಾರ್ಟ್ಕಟ್ಟಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಕತೆ ಪುರಾಣಗಳು, ಯಾರೋ ಭಯ ಹುಟ್ಟಿಸ್ತವ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದನ್ನೆಲ್ಲ ಮೈಂಡ್ ಸೆಟ್ನ ಬಿಡಿ. ಸೊ ಕ್ಲಿಯರ್ ಕಟ್ಟಾಗಿ ಅವರು ಏನು ಸೆಬಿ ಅವರು ರಿಟೇಲ್ ಫೇವರ್ ಆಗೇ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇದೆ, ಅದಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ. ನೀವು ಅದೇ ಥರನೇ ನಿಮ್ಮ ಮೈಂಡ್ ಸೆಟ್ನ ಬೆಳೆಸ್ಕೊಬೇಕು. ಸ್ಲೋಲಿ ಮಾರ್ಕೆಟಿಗೆ ಬರಬೇಕಾದ್ರೆ ಇದೆಲ್ಲ ಥಿಂಗ್ಸ್ನು ಕಲ್ತ್ಕೊಂಡೇ ಬರಬೇಕು ಅನ್ನೋದು ಅವ್ರ ಉದ್ದೇಶ. ಸೊ ಹಾಗಾಗಿನೇ ನಾವು ಅಫ್ಕೋರ್ಸ್ 2015 ಇದ್ದಿದ್ದು ಪ್ರಪೋಸಲು 15ಗೂ ಇವಾಗಲಿಗೂ ಚೇಂಜಸ್ ಮಾಡಲೇಬೇಕಲ್ಲ. ಈಗ 10 ವರ್ಷಕ್ಕೆ ಏನೇನು ಚೇಂಜಸ್ ಆಗಿದೆ, ದೆನ್ ಮಾರ್ಕೆಟಲ್ಲಿ ಇದರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಲೇಬೇಕು. ಅದನ್ನೇ ಅವ್ರು ಪ್ಲಾನ್ ಮಾಡ್ತಿರೋದು ಇಲ್ಲಿ, ಲೈಕ್ ಕ್ಲಿಯರ್ ಆಗಿ ಅದಕ್ಕೆ ಅವ್ರು ಮೆನ್ಷನ್ ಮಾಡಿರೋದು 15 to 20 lakhs ರೈಸ್ ಮಾಡೋಣ. ಈಗ ಪ್ರೆಸೆಂಟ್ ಇರೋ ವ್ಯಾಲ್ಯೂನ 15 to 20 lakhs ರೈಸ್ ಮಾಡೋಣ. ದೆನ್ ಸೆಕೆಂಡ್ ಪ್ರಪೋಸಲಲ್ಲಿ ದೇ ವಿಲ್ ಲುಕ್ ಫಾರ್ ದಿಸ್ ಅಂತ ನೋಡೋಣ. ಇನ್ನೂ ಇದೇನು ಕಂಪ್ಲೀಟ್ ಆಗಿಲ್ಲಲ್ಲ. ಸೊ ಇದು ಜಸ್ಟ್ ಫಾರ್ ಎ ಪ್ರಪೋಸಲ್ಲು. ಅದು ಹೋಗಿ ಸೆಬಿ ಅವರು ಫೀಡ್ಬ್ಯಾಕ್ ಎಲ್ಲ ನೋಡಿ ಅದು ಮುಗಿಯೋ ಅಷ್ಟರಲ್ಲಿ ಈ ವರ್ಷನೇ ಕಳೆದೋಗುತ್ತೆ ಆಲ್ಮೋಸ್ಟು. ಅದಾದಮೇಲೆ ನೋಡೋಣ ಅದು ಏನೇನು ಸ್ಟೋರಿ ಬರುತ್ತೆ ಅನ್ನೋದು. ಇದು ನಾನು ನಿಮಗೆ ಲೈಕ್ ನನಗೆ ಅರ್ಥ ಆಗಿದ್ದ ಪ್ರಕಾರ ನಿಮಗೆ ನಾನು ಇದನ್ನು ಸಿಂಪಲ್ ವೇಯಲ್ಲಿ ಗೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದು ಇಟ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಗ್ಲಿ ಟ್ರುತ್ ಇದೇನೆ. ಏನಕ್ಕೆ ಅಂದರೆ ಲೈಕ್ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ದ ವೇ ಇದು ಮ್ಯಾನುಪ್ಯುಲೇಷನ್ ಆಗ್ತಿದೆಯಲ್ಲ, ಈ ಮ್ಯಾನುಪ್ಯುಲೇಷನ್ ಇದು ತುಂಬಾ ಅಗ್ಲಿ ಟ್ರುತ್ತು. ಕಾಲು ಟಿಪ್ಸ್ ಅವರು ಈ ಇಂಡಿಯಾದ ಜನಗಳ ಹತ್ರ ಏನು ರಿಟೇಲ್ ಅವ್ರ ಹತ್ರ ದುಡ್ಡನ್ನ ಹಾಳು ಮಾಡಿ ಇತ್ತಿರೋದೇ ಇಲ್ಲದೇ ಲೆವೆಲಲ್ಲಿ. ಈ ಲೆವೆಲ್ಸ್ ಈ 3 ಏನಿದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ ಇಟ್ಸ್ ಅ ಪೇನ್ಫುಲ್ ಥಿಂಗ್. ಅಬ್ವಿಯಸ್ಲಿ ಇದು ಪೇನ್ಫುಲ್ ಥಿಂಗೇನೆ, ಯಾಕೆಂದರೆ ಲಾಸ್ಟ್ ಹಾಫ್ ಆನ್ ಅವರ್ ಹೋಗಿ ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಅದು ಇದು ಅಂತ ನೀವು ಯಾವುದನ್ನೇ ಆದರೂ ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡಿದರೆ ನಿಮಗಿದು ಅರ್ಥ ಆಗುತ್ತೆ. ಯಾಕೆಂದರೆ ಈಗ ನನ್ನನ್ನು ನಾನು ಎಕ್ಸಾಂಪಲ್ ಕೊಟ್ಕೊಳ್ಳೋದಾದರೆ, ನಾನು ಮೊದಲನೇ ಹಾಫಲ್ಲಿ ಟ್ರೇಡ್ ಮಾಡ್ತೀನಿ ಹೊತ್ತು ಸೆಕೆಂಡ್ ಹಾಫ್ ನಾನು ಮುಟ್ಟೋದಿಲ್ಲ, ಮಾರ್ಕೆಟ್ ಕಡೆ ತಿರುಗು ನೋಡಲ್ಲ. ಯಾಕೆಂದರೆ ಮೊದಲ ಹಾಫಲ್ಲಿ ನಮಗೆ ಏನು ಫ್ರೆಶ್ ಮೈಂಡ್ ಸೆಟ್ ಇರುತ್ತೆ, ವಿ ವಾಂಟ್ ಟು ಬಿ ಲೈಕ್ ಎ ಬಿಸ್ನೆಸ್ ಮ್ಯಾನ್. ಅದಕ್ಕೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳೋದು, ಒಂದು ಇಂಡೆಕ್ಸ್ನ ಫೋಕಸ್ ಮಾಡಿ ಟ್ರೇಡ್ ಮಾಡಿ. ಆಲ್ವೇಸ್ ಒನ್ ಇಂಡೆಕ್ಸ್ ಆಲ್ವೇಸ್ ನಿಮಗೆ
ಬೆಸ್ಟ್ ಇಂಡೆಕ್ಸ್ ಆಗಿರುತ್ತೆ. ಅದ್ರದ್ದು ನಾಡಿ ಮಿಡಿತ ಅಂತ ಏನು ಹೇಳ್ತೀವಿ, ಲೈಕ್ ಡೈನಾಮಿಕ್ಸ್, ಅದ್ರ ಡೈನಾಮಿಕ್ಸ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಡೈನಾಮಿಕ್ಸ್ನ ನೀವು ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡಿದ್ರೆ ಎಲ್ಲದೂ ಈಸಿ ಆಗುತ್ತೆ. ನಾನು ಇವಾಗಲೂ ಹೇಳೋದಿಷ್ಟೇ, ಫೋಕಸ್ ಆನ್ ಲರ್ನಿಂಗ್, ಇವೆಲ್ಲ ಬಿಟ್ಬಿಡಿ. ಲರ್ನಿಂಗ್ ಇದ್ದರೆ ನೀವು ಯಾವತ್ತಿರೋ ಅನ್ ಮಾಡ್ತೀರಾ. ಇಷ್ಟೊಂದೆಲ್ಲ ನೀವು ಭಯ ಪಡ್ತಿರೋರಿಗೆ ನಿಮಗೆ ಕಲಿಯೋಕ್ಕೆ ಮೈಂಡ್ಸೆಟ್ ಇಲ್ಲ. ಇಲ್ಲಿ ನಿಮ್ಮ ಮೈಂಡ್ಸೆಟ್ ಇರೋದು ಒಂದೇನೆ, ಅಯ್ಯಯ್ಯೋ ನನಗೆ ಎಕ್ಸ್ಪೈರಿಗಳು ಹೋಗ್ತಾವಲ್ಲಪ್ಪ, ನಾನು 5,000ಕ್ಕೆ ತೊಗೊಂಡು 15,000 ದುಡಿತಿದೆ ಅಂತ. ನೀವು ಯಾವತ್ತಾರು 5,000ನ 15,000 ಮಾಡಿದ್ದೀರಾ ಲಾಸ್ಟ್ ಹಾಫ್ ಆನ್ ಅವರಲ್ಲಿ? ಅದನ್ನು ನೀವು ಥಿಂಕ್ ಮಾಡಿ. ಮಾಡಿದ್ರೂ ಎಷ್ಟು ದಿನ ಮಾಡಿದಿರಾ ಥಿಂಕ್ ಮಾಡಿ. ದೇರ್ ವಿಲ್ ಮೆನಿ ಥಿಂಗ್ಸ್ ಯಾರ್. ಫಸ್ಟ್ ಲರ್ನ್ ಆನ್ ದೋಸ್ ಥಿಂಗ್ಸ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕಾಗಿರೋದು. ಓಕೆ, ನಿಮಗೆ ಏನಾದರೂ ಇದರಲ್ಲಿ ಫರ್ದರ್ ಡೌಟ್ಸ್ ಇದ್ದರೆ ಇನ್ನೊಂದ್ಸಲ ವಿಡಿಯೋ ನೋಡಿ. ನನಗೆ ಗೊತ್ತಿರೋ ಥರ ಸಿಂಪಲ್ ವೇಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನಿಮಗೆ ಇದಕ್ಕಿಂತ ಎಕ್ಸ್ಟ್ರಾ ಇನ್ನೇನೂ ಇಲ್ಲ. ಅವರು ಡೈನಾಮಿಕ್ಸ್ ಬಗ್ಗೆ ಏನು ಮಾತಾಡಿದಾರೋ, ಒಂದಂತೂ ನನಗೆ ಪ್ರಪೋಸಲ್ 6 ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವರು ಎಕ್ಸ್ಪೈರಿಗಳನ್ನ ವೀಕ್ಲಿಗೆ 2 ಕೊಡ್ತಾರಾ, 1 ಕೊಡ್ತಾರೆ, ಏನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಬಿಟ್ಟರೆ ಇನ್ನೆಲ್ಲದು ಆಲ್ಮೋಸ್ಟ್ ಕ್ಲಾರಿಟಿಯಾಗೇ ಬರ್ತಿದ್ದಾರೆ ಅವರು. ಇನ್ನೆಲ್ಲದರಲ್ಲೂ ಲೈಕ್ ಏನಿದೆ ಅಂತ ಪ್ರಪೋಸಲ್ ತಿಳಿಸಿದ್ರೆ ಅದೊಂದು ಮಾತ್ರ ಕನ್ಫ್ಯೂಷನ್ ಇದೆ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್.